ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಚಿಂತನೆಗಳು ಇಡೀ ಜಗತ್ತಿಗೆ ಪ್ರೇರಣೆ ನೀಡುತ್ತಿವೆ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಾಗತಿಕ ಚಿಂತಕರಾಗಿ ಗಮನ ಸೆಳೆಯುತ್ತಿದ್ದಾರೆ. ಅಂಬೇಡ್ಕರ್ ಅವರು ಪಡೆದ ಶಿಕ್ಷಣ ಮತ್ತು ಜ್ಞಾನವನ್ನ ಇಂದು ಜಗತ್ತು ಗೌರವಿಸುತ್ತಿದೆ ಎಂದು ಡಾಕ್ಟರ್ ಶರೀಫ್ ಮಾಕಪ್ಪನವರ್ ಅವರು ಹೇಳಿದರು. ಜನ್ಮ ದಿನಾಚರಣೆಯ ಅಂಗವಾಗಿ ಇವತ್ತು ಹುಲಗೂರು ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ನಮ್ಮ ಹುಲಗೂರು ಗ್ರಾಮದ ಯುವ ಮುಖಂಡ, ಯುವ ಉದ್ಯಮಿ ಹಾಗೂ ಶಿಕ್ಷಣ ಪ್ರೇಮಿ, ಸಮಾಜ ಸೇವಕರಾಗಿರುವಂಥ ಆತ್ಮೀಯ ಸಹೋದರಾಗಿರುವಂಥ ಹನುಮಂತಪ್ಪ ಕಾಳೆಯವರು ಇವತ್ತು ಹುಲಗೂರು ಗ್ರಾಮದ ಎಲ್ಲ ಸರ್ಕಾರಿ ಅನುದಾನಿತ ಖಾಸಗಿ ಶಾಲೆಗಳಿಗೆ ಖಾಸಗಿ ಶಾಲೆಗಳ ಮಕ್ಕಳಿಗೆ ಇವತ್ತು ನೋಟ್ಬುಕ್ಕು, ಪೆನ್ನು ಮತ್ತು ಸಿಹಿ ವಿತರಣೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ಇವತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಹೆಣ್ಮಕ್ಕಳ ಶಾಲೆ ಹುಲಗೂರಿನಲ್ಲಿ ಮಕ್ಕಳಿಗೆ ಒಂದು ಪುಸ್ತಕ, ಪೆನ್ನು ವಿತರಣೆ ಕಾರ್ಯಕ್ರಮಕ್ಕೆ ತಾಲೂಕಿನ ಹುಲಗೂರು ಗ್ರಾಮದ ಯುವ ಮುಖಂಡ, ಶಿಕ್ಷಣ ಪ್ರೇಮಿ ಹನುಮಂತಪ್ಪ ಕಾಳಿ ಅವರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜಯಂತಿಯ ಅಂಗವಾಗಿ ಗ್ರಾಮದ ಸರ್ಕಾರಿ ಹಾಗೂ ಅನುದಾನಿತ ಖಾಸಗಿ ಶಾಲೆಗಳ ಸುಮಾರು 1200 ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ ಪುಸ್ತಕ, ಪೆನ್ನು ಹಾಗೂ ಕಲಿಕಾ ಸಾಮಗ್ರಿಗಳನ್ನು ನೀಡುವ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಚಿಂತನೆಗಳನ್ನು ನಾವೆಲ್ಲ ಮೈಗೂಡಿಸಿಕೊಳ್ಳಬೇಕು. ಆ ಹಿನ್ನೆಲೆಯಲ್ಲಿ ಹನುಮಂತಪ್ಪ ಕಾಳಿ ಅವರು ಇವತ್ತು ಹುಲಗೂರು ಗ್ರಾಮದ ಎಲ್ಲ ಶಾಲಾ ವಿದ್ಯಾರ್ಥಿಗಳಿಗೆ ಪಠ್ಯ ಪುಸ್ತಕ ನೀಡಿ ಅಂಬೇಡ್ಕರ್ ಅವರ 135ನೇ ಜಯಂತಿ ಕಾರ್ಯಕ್ರಮವನ್ನು ವಿಶೇಷವಾಗಿ ಆಚರಿಸುತ್ತಿದ್ದಾರೆ ಎಂದರು. ಅದೇ ರೀತಿಯಾಗಿ ಚಲವಾದಿ ಮಹಾಸಭಾ ಶಿಗ್ಗಾಂವ್ ತಾಲೂಕಿನ ಅಧ್ಯಕ್ಷರು, ಯುವ ಉದ್ಯಮಿಗಳು, ಆತ್ಮೀಯ ಸಹೋದರರು ಆಗಿರುವಂಥ ಪ್ರಮೋದ್ ಕುಮಾರ್ ಚಲವಾದಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತಾರೆ. ಜೊತೆಗೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಈ ಮಕ್ಕಳಿಗೆ ನೋಟ್ಬುಕ್ ಮತ್ತು ಪೆನ್ ವಿತರಣೆ ಮಾಡ್ತಾ ಇರುವಂಥ ಹುಲಗೂರು ಗ್ರಾಮದ ಯುವ ಮುಖಂಡರು ಆಗಿರುವಂಥ ನಮ್ಮ ಚಲವಾದಿ ಮಹಾಸಭಾದ ಖಜಾಂಚಿಗಳು ಆಗಿರುವಂಥ ಹನುಮಂತಪ್ಪ ಕಾಳೆಯವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತವನ್ನು ಕೊಡ್ತೇವೆ. ನಮ್ಮ ಶಿಗ್ಗಾಂವ್ ತಾಲೂಕಿನ ಹೊರಗುತ್ತಿಗೆ ನೌಕರ ಸಂಘದ ತಾಲೂಕು ಅಧ್ಯಕ್ಷರು ಮತ್ತು ಚಲವಾದಿ ಮಹಾಸಭಾದ ಉಪಾಧ್ಯಕ್ಷರು ಆಗಿರುವಂಥ ಆತ್ಮೀಯ ಸಹೋದರರಾಗಿರುವಂಥ ಮಹೇಶ್ ಅವರನ್ನು ಕೂಡ ಈ ಒಂದು ಕಳಸದವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತೇನೆ. ಜೊತೆಗೆ ನಮ್ಮ ಹನುಮಂತಪ್ಪ ಕಾಳೆಯವರ ಬಳಿಕ ತಾಲೂಕು ಛಲವಾದಿ ಮಹಾಸಭಾ ಅಧ್ಯಕ್ಷರಾದ ಪ್ರಮೋದ್ ಕುಮಾರ್ ಛಲವಾದಿ, ತಾಲೂಕು ನೌಕರರ ಸಂಘದ ಅಧ್ಯಕ್ಷರಾದ ಅರುಣ್ ಹುಡದೇಗೌಡರ್, ರಿಟೆಕ್ ಹನುಮಂತಪ್ಪ ಕಾಳೆ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಛಲವಾದಿ ಮಹಾಸಭಾ ಉಪಾಧ್ಯಕ್ಷರಾದ ಮಹೇಶ್ ಕಳಸದ್, ಕಾರ್ಯದರ್ಶಿ ವೀರೇಶ್ ಕಾಳೆ, ಗುರುಲಿಂಗಪ್ಪ ಛಲವಾದಿ, ಶಿಕ್ಷಕರಾದ ಎಸ್.ಟಿ. ವಿರಕ್ತಾಮಠ, ಶಕುಂತಲಾ ಎಸ್. ಬುಸಾನುರಾಮತ್, ಗೀತಾಬಾಯಿ ಬಾಳೆಹೊಸೂರ್, ಸಂಗೀತಾ ಅಕ್ಕಿಮರಡಿ, ಕೃಷ್ಣಕುಮಾರ್ ನಾಯಕ್, ಮಹೇಶ್ ಗೌಡ ಪಾಟೀಲ್, ಬಸವರಾಜ್ ಶಿರಸಿ, ಮಂಜುನಾಥ್ ಹೊಳೇರ್, ಚನ್ನಬಸವ ಪಟ್ಟಣಶೆಟ್ಟಿ ಹಾಗೂ ಗ್ರಾಮಸ್ಥರಾದ ಲಕ್ಷ್ಮಣ್ ಬಾಲಪ್ಪನವರು, ಗಿರೀಶ್ ಮರೆಮ್ಮನವರ್, ಮುತ್ತು ಹೊನ್ನಳ್ಳಿ, ಸಾವಕ್ಕ, ತಿಪ್ಪಣ್ಣ ಕಾಳಿ, ರೇಣುಕಾ ಕಾಳಿ ಹಾಗೂ ಇತರರು ಹಾಜರಿದ್ದರು. ಸುರೇಶ್ ಎಲಿಗಾರ್, 9 ಲೈವ್ ನ್ಯೂಸ್, ಶಿಗ್ಗಾವಿ.